ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಅಕ್ರಮ ಕಟ್ಟಡ ನಿರ್ಮಾಣ ಆರೋಪ ಕೇಳಿ ಬಂದಿದೆ. ಪ್ರಶ್ನೆ ಮಾಡಿದವನ ಮೇಲೆ ಮಚ್ಚು ತೋರಿಸಿ ಕಿರಿಕ್ ಮಾಡಿದ್ದಾರೆ. ಮೂಡಿಗೆರೆ ಸಮೀಪದ ಜೇನುಬೈಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಕ್ರಮ ಕಟ್ಟಡ ನಿರ್ಮಾಣದ ಆರೋಪ ಕೇಳಿ ಬಂದಿದೆ. ಪ್ರಶ್ನೆ ಮಾಡಿದವನ ಮೇಲೆ ಮಚ್ಚು ತೋರಿಸಿ ಕಿರಿಕ್ ಮಾಡಿದ್ದಾರೆ. ಮೂಡಿಗೆರೆ ಸಮೀಪದ ಜೇನುಬೈಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜೇನುಬೈಲ್ ಗ್ರಾಮದಲ್ಲಿ ಇಂತಹದೊಂದು ಘಟನೆ ಆಗಿದೆ. ತಾರೇಶ್ ಎಂಬಾತನ ಮೇಲೆ ಮಚ್ಚು ಬೀಸಿದ ಆರೋಪ ಕೇಳಿ ಬಂದಿರೋದು. ಉದಯ್ ಎಂಬ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಈ ಕೃತ್ಯ ಎಸಗಿರೋದು. ಸಾರ್ವಜನಿಕರ ಎದುರಲ್ಲೇ ಕೈಗೆ ಮಚ್ಚು ಹಿಡಿದು ಅಟ್ಟಹಾಸ ಮೆರೆದಿದ್ದಾನೆ ಉದಯ್ ಎಂಬಾತ ಅರಣ್ಯ ಇಲಾಖೆಯ ಸಿಬ್ಬಂದಿ ಆಗಿದ್ದಾನೆ. ಈತನ ಮೇಲೆ ಅಕ್ರಮ ಕಟ್ಟಡದ ನಿರ್ಮಾಣದ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಆತನಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪ್ರಶ್ನೆ ಮಾಡಿದವ್ರ ಮೇಲೆನೆ ಮಚ್ಚು ತೋರಿಸಿ ಅಟ್ಟಹಾಸ ಮೆರೆದಿದ್ದಾನೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಎಷ್ಟು ರಾಜಾರೋಷವಾಗಿ ಒಂದು ರಸ್ತೆ ಮಧ್ಯದಲ್ಲಿ ಮಚ್ಚು ತೋರಿಸಿ ಅವ್ರ ಮೇಲೆ ಅಟ್ಟಹಾಸ ಮಾಡಿದ್ದಾನೆ. ಪ್ರಶ್ನೆ ಮಾಡಿದ್ದಕ್ಕೆ ನೀನ್ ಯಾರು ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ಮಚ್ಚು ತೋರಿಸಿ ಅವನ ಮೇಲೆ ಅಟ್ಟಹಾಸ ಮಾಡಿದ್ದಾನೆ. ನೋಡ್ತಾ ಇದ್ದೀವಿ, ಸುತ್ತ ಜನ ಕೂಡ ಇದ್ದಾರೆ. ಆದ್ರೂ ಕೂಡ ಅವನು ಆ ಒಂದು ಪರಿಜ್ಞಾನ ಇಲ್ಲದೆ, ರೋಡಲ್ಲಿ ಆಗಿರ್ಬೋದು, ಸಾರ್ವಜನಿಕ ಸ್ಥಳ ಅಂತ ಆಗಿರ್ಬೋದು, ಅದೆಲ್ಲ ಗಮನನೇ ಇಲ್ಲದೆ ಉದಯ್ ತಾರೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಮಚ್ಚು ತೋರಿಸಿ. ಸಾರ್ವಜನಿಕರು ಕೂಡ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೂಡಿಗೆರೆ ಚಿಕ್ಕಮಗಳೂರಲ್ಲಿ ಇದಾಗಿರೋದು. ರಸ್ತೆ ಮಧ್ಯದಲ್ಲೇ ಆತ ಮಚ್ಚು ಹಿಡಿದು ಅಟ್ಟಹಾಸ ಮಾಡ್ತಾ ಇದ್ದಾನೆ. ಆತ ಕೂಡ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯೊಬ್ಬ. ಅವನ ಮೇಲೆ ಅಕ್ರಮ ಕಟ್ಟಡ ನಿರ್ಮಾಣದ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಪ್ರಶ್ನೆ ಮಾಡಿದ್ದಾರೆ. ತಾರೇಶ್ ಎಂಬುವರು ಪ್ರಶ್ನೆ ಮಾಡಿದ್ದಾರೆ. ನನಗೆ ಯಾರು ನೀನು ಪ್ರಶ್ನೆ ಮಾಡೋಕೆ, ನನಗೆ ಪ್ರಶ್ನೆ ಮಾಡ್ತೀಯಾ ಅನ್ನೋ ಒಂದು ಕಾರಣದಿಂದ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿರೋದು. ಸಾರ್ವಜನಿಕರು ಆತನನ್ನ ತಡೆಯೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ವಿಡಿಯೋದಲ್ಲಿ ನೋಡ್ಬೋದು. ಬಂದನಂತೆ ಕತ್ತಿ ತಗೋ ಕತ್ತಿ ನೀನು ಕತ್ತಿ ತಗೋ ಕತ್ತಿ